ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಏನಂದರೆ ನಾನು ಡೇ 1 ಇನ್ ಬಾಲಿ ಹೇಗಿತ್ತು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಸೊ ನಮ್ಮದು ಫ್ಲೈಟ್ ಬಂದು ಬ್ಯಾಂಗ್ಳೂರ್ ಟು ಬಾಲಿ ಇತ್ತು. ಫ್ಲೈಟ್ ಟೈಮ್ ಬಂದು 1:30 AM ಇಂದ ಮಾರ್ನಿಂಗ್ ಇಂಡಿಗೋ ಡೈರೆಕ್ಟ್ ಫ್ಲೈಟ್ ಇತ್ತು. ಸೊ ನಾವು ಸ್ವಲ್ಪ ಬೇಗ ರೀಚ್ ಆದ್ವಿ. ಒಂದು ಸ್ವಲ್ಪ ಏರ್ಪೋರ್ಟಲ್ಲೇ ಎಕ್ಸ್ಪ್ಲೋರ್ ಮಾಡಿದ್ವಿ, ಮತ್ತು ಟೈಮ್ ಪಾಸ್ ಆಗ್ತಾ ಇರಲಿಲ್ಲ. ಸೊ ಹೊರಡೋಕ್ಕಿಂತ ಮುಂಚೆ ವಿ ಹ್ಯಾಡ್ ದಿಸ್. ಅದಾದಮೇಲೆ ನೆಕ್ಸ್ಟು ನಾವು ರೀಚ್ ಆಗಿದ್ದು 10 AM ಇಂದ ಮಾರ್ನಿಂಗ್ ಬಾಲಿಲಿ. ಸೊ ನಮ್ಮದು ಇಂಡಿಯಾ ಮತ್ತು ಬಾಲಿದು ಟೈಮ್ ಡಿಫ್ರೆನ್ಸ್ ಬಂದು 2.5 hours. 2.5 hours ಬಾಲಿಯವರು ಲೈಕ್ ಬಾಲಿದು ಟೈಮ್ ನಮಗಿಂತ ಜಾಸ್ತಿ ಇದೆ. ಇಲ್ಲಿ 2:30 AM ಅಂದರೆ ಅಲ್ಲಿ 5 AM ಅಂತ. ಸೊ ಹಾಗಿತ್ತು. ಆಮೇಲೆ ನಾವು ಸ್ಟೇ ಆಗಿದ್ದು ಹೋಟೆಲ್ ಬಂದು ಸೊಲಿಯಾ ಲೆಗ್ಯಾನ್ ಹೋಟೆಲ್, 4 ಸ್ಟಾರ್ ಹೋಟೆಲ್. ಒಂದು ಲೈಕ್ ಡಿಸೆಂಟಾಗಿ ಚೆನ್ನಾಗಿದೆ, ತುಂಬ ಕಾಸ್ಟ್ಲಿ ಏನಿಲ್ಲ. ಆಮೇಲೆ ವೆಲ್ಕಮ್ ಡ್ರಿಂಕ್ ಆಗಿ ಅವರು ಇದನ್ನು ಕೊಟ್ಟರು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾವು ಫ್ರೆಶ್ ಅಪ್ ಆಗಿ ನೆಕ್ಸ್ಟು ನಾವು ಲೈಕ್ ಕೂಟದಲ್ಲಿ ಹಾಗೆ ಸ್ಟ್ರೀಟ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಊಟಕ್ಕೆ ಅಂತ ವಿ ಹ್ಯಾಡ್ ದಿಸ್ ಫುಡ್. ಓಕೆ ತುಂಬ ನಾಟ್ ದ್ಯಾಟ್ ಗ್ರೇಟ್. ಸೊ ಚೆನ್ನಾಗಿತ್ತು, ತಿನ್ನಬಹುದು. ಆಮೇಲೆ ನೆಕ್ಸ್ಟ್ ನಾವೇನು ಮಾಡಿದ್ವಿ ಅಂದರೆ ಅಲ್ಲೇ ಸ್ಟ್ರೀಟೆಲ್ಲ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ. ಅಲ್ಲಿ ಕರಿತಾಯಿದ್ರು ಲೈಕ್ ಬನ್ನಿ ತಗೊಳ್ಳಿ ಅಂತ ಹೇಳ್ಬಿಟ್ಟು. ಅದು ಒಂಥರ ಚೆನ್ನಾಗಿತ್ತು ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಆದಮೇಲೆ ನಮಗೆ ಟ್ರಾವೆಲ್ ಮಾಡಿ ತುಂಬ ಟಯರ್ಡ್ ಆಗಿತ್ತು. ಸೊ ಅಷ್ಟೆಲ್ಲ ಮತ್ತೆ ಹೊರಗಡೆಲ್ಲ ನಾವು ತಿರುಗಾಡ್ಲಿಕ್ಕೆ ಹೋಗಲಿಲ್ಲ. ಸೊ ಆಮೇಲೆ ನೆಕ್ಸ್ಟ್ ನಾವು ಸೇಮ್ ಹೋಟೆಲಲ್ಲೇ ನೈಟ್ ಡಿನ್ನರ್ ಕೂಡ ಮುಗಿಸ್ಕೊಂಡ್ವಿ. ಸೊ ಇದು ನಮ್ಮದು ಸ್ಟೇ ಆಗಿತ್ತು. ಈ ಥರ ಇತ್ತು ಹೊರಗಡೆ ಎಲ್ಲ, ಪರವಾಗಿಲ್ಲ ಚೆನ್ನಾಗಿದೆ. ಸೊ 3 nights ಬಂದು ನಾವು ಇಲ್ಲೇ ಸ್ಟೇ ಆಗ್ತಾ ಇರೋದು. ಸೊ ಅದಾದಮೇಲೆ ನಾವು ನೋಡಬೇಕು ಲೈಕ್ ಇಲ್ಲಿ ನೂಸಾ ಪೆನಡದಲ್ಲಿ ಸ್ಟೇ ಆಗೋದಾ ಅಥವಾ ಬೇರೆ ಕಡೆ ಏನು ಅಂತ ನಾವು ನೋಡಬೇಕು. ಸೊ ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೀಗಿತ್ತು. ನೋಡೋಣ ಡೇ 2 ಅಲ್ಲಿ ಹೇಗಿತ್ತು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏನಾದ್ರು ಸಜೆಷನ್ ಇದ್ದರೆ ಕೊಡಿ. ಸೊ ಥ್ಯಾಂಕ್ ಯು.